ಕಂದಾಯ ಮತ್ತು ಅರಣ್ಯ ಇಲಾಖೆ ಸಮಸ್ಯೆಗಳನ್ನು ಸರಿಪಡಿಸಿ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು, ಕರ್ನಾಟಕ ಬೆಳೆಗಾರರ ಒಕ್ಕೂಟ ಕೆಜಿಎಫ್ ಚಿಕ್ಕಮಗಳೂರು ಹಾಗೂ ರೈತರು ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರ ನಿಯೋಜಿಸಿರುವ ಎಸ್ಐಟಿಯಲ್ಲಿರುವ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿದಾಗ ಸರ್ವೆ ವೇಳೆ ಕಡ್ಡಾಯವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ರೈತರ ಭೂಮಿ, ಶಾಲೆ, ಆಟದ ಮೈದಾನ, ಸ್ಮಶಾನ, ಆಶ್ರಯ ನಿವೇಶನ ಇತ್ಯಾದಿಗಳಿಗೆ ಮುಂದಿನ 50 ವರ್ಷಗಳಲ್ಲಿ ಆಗಬಹುದಾದ ಜನಸಂಖ್ಯೆ ಅಂದಾಜಿಸಿ ನಾಗರಿಕ ಅಗತ್ಯತೆಗಳನ್ನು ಮೀಸಲಿಟ್ಟು ಅರಣ್ಯ ಸ್ವರೂಪದ ಭೂಮಿಗಳನ್ನು ಮಾತ್ರ ಡೀಮ್ಡ್ ವ್ಯಾಪ್ತಿಗೆ ನಕ್ಷೆ ತಯಾರಿಸಿ ಕಡ್ಡಾಯವಾಗಿ ಸ್ಥಳೀಯ ಪಿಡಿಒ ಹಾಗೂ ಗ್ರಾಮಸ್ಥರಿಗೆ ಮಾಹಿತಿ ನೀಡಬೇಕು ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಒತ್ತಾಯಿಸಿದ್ದಾರೆ. ಮುಳ್ಳಯ್ಯನಗಿರಿ ಕನ್ಸರ್ವೇಷನ್ ರಿಸರ್ವ್ ಮೀಸಲು ಅರಣ್ಯ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ನಾವು ಸುಮಾರು 5 ವರ್ಷದಿಂದ ನಮ್ಮ ಸಮಿತಿ ಹೋರಾಟದಿಂದ ಇವತ್ತು ಮುಳ್ಳಯ್ಯನಗಿರಿ ಕನ್ಸರ್ವೇಷನ್ ರಿಸರ್ವ್ ಮಾಡಿಕೊಂಡು ಇವತ್ತಿರ್ತಕ್ಕಂಥ ಅರಣ್ಯ ಕಾಯ್ದೆಯಲ್ಲೇ ನಮ್ಮ ಮುಳ್ಳಯ್ಯನಗಿರಿಯನ್ನು ರಕ್ಷಣೆ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಏನಾಗ್ತಾ ಇದೆ ಪಾಪ NGOಗಳಿಗೆ ಎಲ್ಲಿಂದೋ ಹಣ ಬರ್ತಾ ಇದೆ. ಆ ಹಣನ ಹೇಗೆ ಬರ್ತಾ ಇದೆ ಅಂದ್ರೆ, ನಾನು ಇಷ್ಟು ಎಕರೆ ಭೂಮಿಯನ್ನ ಅರಣ್ಯ ಮಾಡ್ಲಿಕ್ಕೆ ಒತ್ತಾಯ ಮಾಡಿದ್ದೀನಿ, ಇಷ್ಟು ಎಕರೆ ಭೂಮಿಗೆ ನಾನು ಕೋರ್ಟಿಗೆ ಹೋಗಿದ್ದೀನಿ, ಹಾಗಾಗಿ ಖರ್ಚು ವೆಚ್ಚಕ್ಕೆ ದುಡ್ಡು ಕೊಡಿ ಅಂತ ಇಸ್ಕೊಳ್ತಕ್ಕಂಥ ಈ ಲುಚ್ಚ ಪರಿಸರವಾದಿಗಳು ಇವತ್ತು ನಮ್ಮ ರೈತರನ್ನ ಒತ್ತುವರಿದಾರರು ಅಂತ ಬಿಂಬಿಸ್ತಾ ಇದ್ದಾರೆ. ನಾನು ದೊಡ್ಡ ಒತ್ತುವರಿದಾರ ಪರ ಅಲ್ಲ. 300 ಎಕರೆ 400 ಎಕರೆ ಮಾಡಿರ್ತಕ್ಕಂಥ ಕಂಪನಿ ಎಸ್ಟೇಟ್ಗಳಿಗೆ ನಿಮಗೆ ತಾಕತ್ತಿದೆಯಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅವ್ರ ಹತ್ರ ಹೋಗ್ಲಿಕ್ಕೆ ತಾಕತ್ತಿದೆಯಾ? ನಾನು ಹೆಸರು ಹೇಳ್ತೀನಿ. ಅಳಗೇಶ್ವರದಲ್ಲಿ ಒಂದು 700-800 ಎಕರೆ ಇದೆ, ಕಾಲಿಟ್ಟಿದ್ದೀರೇನ್ರಿ? ಈ ಕಡೆ ಮಸ್ಕಲ್ ಮರಳಿ, ಲಾಲ್ಬಾಗ್, SPD, ಭದ್ರಾ, ಬ್ಲೂ ಮೌಂಟೇನ್ ಎಸ್ಟೇಟ್ ಅಲ್ಲಿಲ್ಲ. 1000 ಎಕರೆ ಒತ್ತುವರಿ ಇದೆ. ಅವ್ರ ಹತ್ರ ಹೋದ್ರೆ ಅವ್ರು ನಿಮ್ಮನ್ನ ಹತ್ರನ್ನು ಸುಳಿಸ್ಕೊಳ್ಳಲ್ಲ, ನಿಮಗೆ ಏನ್ ಹೇಳ್ಬೇಕು ಅದು ಹೇಳ್ತಾರೆ ಅಂತ ಹೆದರಿಕೆಯಲ್ಲಿ 2 ಎಕರೆ 3 ಎಕರೆ ಇಟ್ಕೊಂಡಿರ್ತಕ್ಕಂಥ ರೈತರು ತಲೆಗೆ ಹೊಡಿತೀರಲ್ರಿ ಅರಣ್ಯ ಇಲಾಖೆಯವರಿಗೆ. ನೀವು ನಾಚಿಕೆ ಆಗಲ್ವಾ? ಒಬ್ಬ ನಮ್ಮ ರೈತ ಒಂದು JCB ತಗೊಂಡೋಗಿ ತನ್ನ ಹೊಲದಲ್ಲಿ ಫೌಂಡೇಶನ್ ತೆಗೆದ್ರೆ ಓಡ್ ಬರ್ತಿರಲ್ಲ, ಅಲ್ಲಿ 100 ಎಕರೆ ನೀವು ಅಲಿನೇಷನ್ ಮಾಡಿ ಗಿರಿ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲ, ಕಣ್ಣಿಗೆ ಕಾಣ್ತಲ್ವ ನಿಮಗೆ? ಅವ್ರು ರೈತರ ನಿಮಗೆ ಯಾರು ರೈತರಲ್ವ ನಿಮಗೆ? ಆ 100 ಎಕರೆ ಪರಿಸರ ಹಾಳಾಗೋದಿಲ್ಲ. ನಮ್ಮ ರೈತ ಒಂದು ಮನೆ ಕಟ್ಕೊಂಡ್ರೆ, ನಮ್ಮ ಯಾರೋ ಕೂಲಿ ಕಾರ್ಮಿಕ ಮನೆ ಕಟ್ಕೊಂಡ್ರೆ ನಿಮಗೆ ಪರಿಸರ ಹಾಳಾಗುತ್ತಾನೆ ಅಂದ್ರೆ ಪರಿಸರವಾದಿಗಳೇ. ಯಾಕೆ ನಿಮ್ ಸುಳ್ಳು ಅಡಗೋಯ್ತಾ? ದೊಡ್ಡವ್ರ ಕಂಡ್ರೆ ಹೆದರಿಕೆ ಆಗೋಯ್ತಾ? ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯಾರೋ ಕೂಲಿಗೆ ಮರದಲ್ಲಿ ಸೊಪ್ಪು ಕಡಿದ್ರೆ ಓಡೋಗ್ತೀರಾ, ಜೋರ್ ಮಾಡ್ತೀರಾ, ಯಾಕೋ ಮರದಲ್ಲಿ ಸೊಪ್ಪು ಕಡಿತಾ ಇದೆಯಾ ಅಂತ ನೀವು ಅವ್ರಿಗೆ ಕೇಳಕ್ ಆಗ್ಲಿಲ್ವಾ? ಅಧಿಕಾರಿಗಳು ಕೇಳಲಿಕ್ಕೆ ನಿಮಗೆ ತಾಕತ್ತಿಲ್ವೇನ್ರಿ? ಇವತ್ತು ನಾನು ಕೇಳಬೇಕಾಗುತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ. ಸೆಕ್ಷನ್ 4 ಜನರು ರಾಜಕಾರಣ ಮಾಡ್ತಾನೆ ಇಲ್ಲ. ನಾವೆಲ್ಲರಿಗೂ ಎಲ್ಲ ಪಕ್ಷದವ್ರಿಗೂ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ, ಎಲ್ಲ ಪಕ್ಷದವ್ರ ಮನೆಗೆ ಎಲ್ಲ MLAಗಳು, ಎಲ್ಲ MLCಗಳು, ಹಾದಿ ಎಲ್ಲರ ಮನೆಗೂ ನಿಮ್ಮ ಸಮಸ್ಯೆಗಳನ್ನ ಪುಟಗಟ್ಟಲೆ 5-6 ಪುಟಗಟ್ಟಲೆ ಕೊಟ್ಟು ಮಾತಾಡಿದ್ದೀವಿ. ಆದ್ರೆ ಇವರು ಯೋಗ್ಯತೆಗೆ ಯಾವೊಬ್ಬ MLC ಆಗಲಿ MLA ಆಗಲಿ ಅಸೆಂಬ್ಲಿ ಒಳಗೆ ಮಾತಾಡ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಅದನ್ನು ಬಿಟ್ಟು ನಾನು ಅಲ್ಲಿಷ್ಟೇ ಕಾಂಗ್ರೆಸ್ ಸುರಿದ್ದೀನಿ, ಇಲ್ಲಿ ಕಾಂಗ್ರೆಸ್ ಸುರಿತೀನಿ ಅಂತಕ್ಕಂಥ ಮಾತನ್ನ ಹಾಗೆ ಕಮಿಷನ್ ರಾಜಕಾರಣ ಮಾಡ್ತಿದ್ದಾರೆ. ನಾವು ನಮ್ಮ ಮಕ್ಕಳನ್ನ ಬಲಿ ಮಾಡ್ತಾ ಇದ್ದೀವಿ. ಈ ಯೋಚನೆ ಮಾಡಬೇಕು. ಈಗಾಗಲೇ ನಾವು ಹಲವಾರು ಒತ್ತಡ ಹಾಕಿ ಹಲವಾರು ಹೋರಾಟ ಮಾಡಿ ಸುಮಾರು 25ಕ್ಕಿಂತ ಎಷ್ಟು ಶೇಕಡ ಸೆಕ್ಷನ್ 4 ಅನ್ನು ಬರ್ಸಿದ್ದೇವೆ. ಒತ್ತಡ ಹಾಕಿ ಹೋರಾಟ ಮಾಡಿ ಹೇಗೋ ಬರ್ಸಿದ್ದೇವೆ. ಅದೆಲ್ಲ ಇವತ್ತು DFO ಆಫೀಸರ್ಗೆ DFO ಅದನ್ನು ಸಹಿ ಮಾಡಿ ಮುಂದೆ ಕಳಿಸಿದೆ ಆದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ನಿನ್ನೆ ನಾನು PCCF ರವಿ ಅವರಿಗೆ ಫೋನ್ ಮಾಡಿದ್ದೆ, ಬೆಂಗಳೂರಿನ ಮುಖ್ಯ ಅರಣ್ಯಾಧಿಕಾರಿಗಳಿಗೆ. ಈಗ FSO ಕಚೇರಿ ಮಕ್ಕಳಾಗಿ ಅಂತ ನೋಟಿಸ್ ಕೊಟ್ಟಿದ್ದೀರಾ, ಇನ್ನೂ ಹಲವಾರು ಆಗಿಲ್ಲ, ನೀವು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗಿರ್ತಕ್ಕಂಥ ಎಸ್ಗಳಿಗೆ ನಾವು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ, ಎಸ್ಗಳು ಅದನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವಿವತ್ತು ಕೇಳಬೇಕಾಗುತ್ತೆ, ಒಬ್ಬ ಎಸ್ಸಿಗೆ
ನಮ್ಮ ಚಿಕ್ಕಮಗಳೂರಲ್ಲಿ ಇಲ್ಲಿ ತನಕ ನಮ್ಮ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ಗೆ ನಮ್ಮ ಈ ಸರ್ಕಾರಕ್ಕೆ ಒಂದು ಪರ್ಮನೆಂಟ್ ಎಸಿಯನ್ನ ಅಪಾಯಿಂಟ್ ಮಾಡತಕ್ಕಂಥ ತಾಕತ್ತಿಂದ ಇರತಕ್ಕಂಥ ಒಂದು ಕಚೇರಿ ಎಸಿ ಕಚೇರಿ ಆಗಿದೆ. ಈಗಾಗಲೇ ಜನರ ರೈತರ ಹಲವಾರು ಫೈಲ್ಗಳಲ್ಲಿ ಕಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವು ರೈತರ ಸಾವಿರಾರು ಎಕರೆ ಪ್ರದೇಶದ ಫೈಲ್ ಅನ್ನ ನೀವು ಎಸಿಗೆ ಕೊಟ್ಟಿದ್ದೆ ಆದ್ರೆ ಯಾರು ಸ್ವಾಮಿ ಮಾಡೋದು ಕೆಲಸನ? ಯಾರು ಮಾಡೋದು? ಯಾರು ಮಾಡಿಸ್ತಕ್ಕಂಥದ್ದು ಇದನ್ನ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಆ ವಿಚಾರದಲ್ಲಿ ಇವತ್ತು ನಾವು ಎಫ್ಒಸ್ಗಳನ್ನ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದು ಬಹಳ ಹೇಳಬೇಕು ಅಂತ ಹೇಳಿದ್ರೆ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ನಾನು ಮಾತನಾಡ್ತಾ ಹೇಳಿದ್ದೆ, ನಮಗೆ ಈ ಚಳುವಳಿಗೆ ನಮ್ಮ ಜನ ಕೆಲಸ ಬಿಟ್ಟು ಬರ್ತಾರೆ. ಕೂಲಿ ಮಾಡೋ ಒಬ್ಬರಿಗೆ 600ರಿಂದ 1000 ರೂಪಾಯಿ ಅಂದ್ರೆ ಅವರು ಲಕ್ಷಾಂತರ ರೂಪಾಯಿ ಈ ಚಳುವಳಿಯಲ್ಲಿ ಮಾನವ ಸಂಪನ್ಮೂಲ ಇದೆ. ಹಾಗಾಗಿ ನಾವು ಚಳುವಳಿ ಮಾಡ್ತಕ್ಕಂಥದಕ್ಕೆ ನಮಗೆ ಯಾರ್ಯಾರು ದ್ರೋಹ ಬಂದಿದ್ದಾರೆ ಆ ಅಧಿಕಾರಿಗಳು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ, ಎಸಿಎಫ್ ಮೋಹನ್ ನಾಯಕ್, ಎಡಿಎಲ್ಆರ್ ರುದ್ರೇಶ್, ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಎಷ್ಟು ದಿನದೊಳಗೆ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸುತ್ತೀರಿ ಎಂದು ಪ್ರತಿಭಟನಾ ನಿರತರು ಪ್ರಶ್ನಿಸಿದಾಗ ಅಧಿಕಾರಿಗಳು ಸಮಯ ಕೊಡುವುದರಲ್ಲಿ ವಿಫಲವಾದ್ದರಿಂದ ಸಮಾಧಾನವಾಗದ ಹೋರಾಟಗಾರರು 2 ತಿಂಗಳೊಳಗೆ ನಮ್ಮ ಈ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ತಾಲೂಕು ಕಚೇರಿ ಹಾಗೂ ಅರಣ್ಯ ಇಲಾಖೆಗೆ ಬೀಗ ಹಾಕಿ ಪ್ರತಿಭಟನಾ ಧರಣಿ ನಡೆಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿ 2 ತಿಂಗಳು ಗಡುವು ನೀಡಿ ಪ್ರತಿಭಟನೆ ಹಿಂಪಡೆದರು. ನನಗೆ ಇವತ್ತು ಅಧಿಕಾರಿಗಳು ಕೆಲಸ ಮಾಡಬೇಕು, ಅತಿಶಯ ಮಾಡಬೇಕು. ಕೊಪ್ಪದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಚಿಕ್ಕಮಗಳೂರು ಮೂಡಿಗೆರೆಯಲ್ಲಿ ಎಸ್ಐಟಿ ಫೈಲ್ ಮಾಡತಕ್ಕಂಥ ಮಾಡಿದ್ದಾರೆ. ಈಗ ಅದರಲ್ಲಿ ನಮ್ಮ ರೈತರಿಗೆ ಮಾಹಿತಿ ಕೊಡೋದಂದ್ರೆ ಪಿಡಿಒ ಮಾಹಿತಿ ಕೊಡ್ತಾರೆ. ಪಿಡಿಒಗೆ ಯಾವ ಮಾಹಿತಿ ಕೊಡೋದಂದ್ರೆ ಫಾರೆಸ್ಟ್ ಕೊಡೋದು ಅಥವಾ ನೀವು ರೆವಿನ್ಯೂ ಇಲಾಖೆ ಕೊಡೋದು ಅಂತ ಇವತ್ತು ತನಕ ಮಾಹಿತಿ ಗೊತ್ತಾಗಿದೆ. ಅದು ಒಂದು. ಎರಡನೇದಾಗಿ ನಿಮ್ಮ ಎಸ್ಐಟಿ ಅಧಿಕಾರಿಗಳು ಹಾಕ್ತಾರೆ. ಇವತ್ತು ನಿಮಗೆ ಯಾವುದೆಲ್ಲ ಜನವಸತಿಗಳು ಅದು ಬಿಟ್ಟು ಮಾಡಬೇಕು ಅಂತ ನೀವು ಕಂಡೇಟು ಸರ್ವೆ ನಂಬರ್ ಜಾಗ ಓದು ಪಾಪ ಅವರು 25 ವರ್ಷದಿಂದ ಹೋರಾಟ ಮಾಡಿದರೆ 16 ವರ್ಷದಿಂದ 3-4 ತಹಶೀಲ್ದಾರರು ಅವ್ರನ್ನ ಫಾರ್ವರ್ಡ್ ಮಾಡಿದ್ದಾರೆ. ಬರೀ 2 ಎಕರೆಗಾಗಿ ಅದನ್ನ ಇವತ್ತು ನೀರು ಬರ್ತದೆ ಅಂತ ಹೇಳಿದ್ದಾರೆ. ಖಾಲಿ ಜಾಗ ಇದೆ. ಏನೇನು ಆ ಕಾಡಿನ ಏನು ಇದೆ ಸ್ವರೂಪ ಇದೆ ಅದನ್ನ ತಗೋಬಹುದು, ಇಲ್ಲ ಸ್ವರೂಪ ಇದೆ ಅದನ್ನು ಬಿಡಬಹುದು ಅಂತ ನೀವು ಎಸ್ಐಟಿ ಅಧಿಕಾರ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಈ ರೈತ ಜಮೀನುಗಳನ್ನ ಬಿಡ್ತಕ್ಕಂಥದ್ದು ಈಗ ನಿಮ್ಮ ಪಂಚಾಯತಿ ಅಧಿಕಾರಿಗಳಾಗಲಿ ರೆವಿನ್ಯೂ ಇಲಾಖೆ ಈಗ ನಾವು ತಾಲೂಕಾಧಿಕಾರಿ ಮಾಡಿರ್ತಾರೆ. ನಿಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಪರ ಎಷ್ಟು ಮಾತನಾಡ್ತಾರೋ ಅಷ್ಟರ ಅರ್ಧ ಭಾಗನು ರೆವಿನ್ಯೂ ಇಲಾಖೆ ವಿಚಾರದಲ್ಲಿ ಮಾತಾಡ್ತಾರೆ. ಈ ಪ್ಲಾಟ್ಫಾರ್ಮ್ ನಲ್ಲಿ ಅಂದಿದ್ರು ಸಹ ಡೈಲಿ ನನ್ನ ಆಫೀಸ್ ನಲ್ಲಿ ಬಂದು ನಿಮ್ಮ ಸಮಸ್ಯೆನ ಹೇಳ್ತಾನೆ ಇರ್ತಾರೆ. ನಾವು ಅವ್ರನ್ನ ಬರೀತಾನೆ ಇರ್ತೀವಿ, ಅವರು ಸಮಸ್ಯೆ ಆಲಿಸ್ತಾನೆ ಇರ್ತೀವಿ, ಗವರ್ಮೆಂಟ್ಗೂ ಬರೀತಾನೆ ಇರ್ತೀವಿ, ಡಿಸಿಗೂ ಹೇಳ್ತಾನೆ ಇರ್ತೀವಿ. ಸೊ ಈಗ ವಿಜಯ್ ಅವರು ಏನ್ ಹೇಳಿದ್ರು ಎಲ್ಲ ಅಂದ್ರೆ ಇಮಿಡಿಯೇಟ್ ಸಾಲ್ಯೂಷನ್ ಸಿಗುವಂತ ಪ್ರಾಬ್ಲಮ್ ಅಲ್ಲ. ಅವರು ಅಷ್ಟು ದಿವಸದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ನ್ಯೂ ಜನರೇಷನ್ ಈಗ ಜಂಟಿ ಸರ್ವೆಗೆ ಏನಾಗಿದೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಮುಖ್ಯ. ಸೊ ಏನಾಗುತ್ತೆ ರಿಸೋರ್ಸ್ ಎಲ್ಲಿ ತುಂಬಾ ಚೆನ್ನಾಗಿ ಮ್ಯಾನ್ ಪವರ್ ಇದೆ ಅಲ್ಲಿ ಬೇಗ ಕೆಲಸಗಳಾಗುತ್ತೆ. ನಮ್ಮಲ್ಲಿ ಈಗ ಸರ್ವೆ ಇಲಾಖೆಯಲ್ಲಿ ಲೈಸೆನ್ಸ್ ಸರ್ವೆಗಳು ಸರಿಯಾಗಿ ಹೋಗಿಲ್ಲ. ಸೊ ನಾರ್ಮಲ್ ಡೇ ವರ್ಕ್ ಏನ್ ಮಾಡ್ಬೇಕು ಹೇಳಿದಾರವರು ಅದನ್ನೇ ಸಹ ಗೌರ್ಮೆಂಟ್ ಸರ್ವೆ ಮಾಡಬೇಕು. ಅವರೇ ಜಂಟಿ ಸರ್ವೆಯನ್ನು ಸಹ ಮಾಡಬೇಕು, ಅವರೇ ನಿಮ್ಮ ಕಂದಾಯ ಗ್ರಾಮ ಸಹ ಮಾಡಬೇಕು, ಅವರೇ ರೆವಿನ್ಯೂ ಸಹ ಮಾಡಬೇಕು. ಪ್ರತಿಯೊಂದನ್ನು 8 ಸರ್ವೆ ಈಗ ನನ್ನ ತಾಲೂಕು ಆಫೀಸಲ್ಲಿ 8 ಸರ್ವೇಯರ್ಸ್ ಇದ್ದಾರೆ. 8 ಸರ್ವೇಯರ್ಸ್ ನಿರ್ವಹಿಸ್ತಾರೆ. ಸೊ ಈಗ ಅದಕ್ಕೆ ನಾವು ಈಗ ಲೆಟರ್ ಬರ್ದಿದ್ದೀವಿ ಅಂತ ಹೇಳಿ ಆದಷ್ಟು ಕೂಡ ಅದನ್ನ ನಾವು ರಿವಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಹಳಸೆ ಶಿವಣ್ಣ, ಕೆರೆಮಕ್ಕಿ ಮಹೇಶ್, ರತೀಶ್, ಈಶ್ವರ್, ವಾಸು ಪೂಜಾರಿ, ಕೆಟಿ ರಾಧಾಕೃಷ್ಣ, ಚಂದ್ರೇಗೌಡ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.